ನಿನ್ನೆ ರಾತ್ರಿ ಸಿಎಂ ಎಚ್ಡಿಕೆ ಭವಿಷ್ಯವನ್ನ ನೋಡ್ತಿದ್ರು, ಅದೇ ರೀತಿಯ ಆಗಿದೆ. ಇಂದು ಮುಂಜಾನೆ ಬಿಗ್ ಐಟಿ ಶಾಕ್ ಎದುರಾಗಿದೆ. ಜೆಡಿಎಸ್ ನಾಯಕರು ಉದ್ಯಮಿಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ನಿನ್ನೆ ರಾತ್ರಿನೇ ಸಿಎಂ ಎಚ್ಡಿಕೆ ಭವಿಷ್ಯವನ್ನ ನೋಡ್ತಿದ್ರು, ಇಂದು ಮುಂಜಾನೆ ಬಿಗ್ ಐಟಿ ಶಾಕ್ ಎದುರಾಗಿದೆ. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನ ನಾಯಕರು ಉದ್ಯಮಿಗಳ ಮನೆಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಹೇಳಿದ ರೀತಿಯಲ್ಲೇ ಆಗಿದೆ. ಮಂಡ್ಯ ಮೈಸೂರಿನಲ್ಲಿ ಪುಟ್ಟರಾಜು ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅವರ ಸಂಬಂಧಿಕರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಮತ್ತೊಂದ್ ಕಡೆ ಹಾಸನದಲ್ಲಿ ರೇವಣ್ಣ ಆಪ್ತರ ಮೇಲೆ ಐಟಿ ರೇಡ್ ಅನ್ನ ಮಾಡಲಾಗಿದೆ. ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಫಾರೂಕ್ ಕುಪೇಂದ್ರ ರೆಡ್ಡಿ ಮೇಲೂ ಕೂಡ ಅವರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಲ್ಲಿ ಫಾರೂಕ್ ಕುಪೇಂದ್ರ ರೆಡ್ಡಿ ಇವರಿಬ್ರು ಕೂಡ ಆಪ್ತ, ಅಂದ್ರೆ ಇವರು ಕುಮಾರಸ್ವಾಮಿ ಅವರ ಆಪ್ತರು, ದೇವೇಗೌಡರ ಆಪ್ತರು. ಐಟಿ ರೇಡ್ಗೆ ಕಂಗಾಲಾಗಿ ಹೋಗಿದ್ದಾರೆ ನಾಯಕರು. ರಾಜಕೀಯ ಪ್ರೇರಿತ ದಾಳಿ ಅಂತ ಜೆಡಿಎಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾಳಿಯಿಂದ ಮತ್ತಷ್ಟು ಹುಮ್ಮಸ್ಸು ಅಂತ ದಾಳಿ ಆಗಿರುವಂತಹ ಸಿಎಸ್ ಪುಟ್ಟರಾಜು ಅವರು ಹೇಳ್ತಾ ಇದ್ದಾರೆ. ಇನ್ಮೇಲೆ ಶುರುವಾಗುತ್ತೆ ರಿಯಲ್ ರಾಜಕೀಯ, ಕಾರ್ಯಕರ್ತರು ಹುಲಿಗಳಂತೆ ಇಳಿತಾರೆ ಅಂತ ಕೂಡ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಪುಟ್ಟರಾಜು ಅವರು ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇನ್ನ ಮುಂದೆ ಮತ್ತಷ್ಟು ಸ್ಫೂರ್ತಿಯಿಂದ, ಮತ್ತಷ್ಟು ಹುಮ್ಮಸ್ಸಿನಿಂದ ನಾವು ರಾಜಕೀಯವನ್ನ ಮಾಡ್ತೀವಿ, ನೋಡ್ತಾ ಇರಿ ಅಂತ ಕೂಡ ಪುಟ್ಟರಾಜು ಅವರು ಸವಾಲನ್ನ ಹಾಕಿದ್ರು. ಯಾವುದೇ ಕಾರಣಕ್ಕೂ ನಾನಂತೂ ವಿಚಲಿತ ಆಗಿಲ್ಲ, ನಾನು ಮಂಡ್ಯದ ಉಸ್ತುವಾರಿಯಾಗಿದ್ದೇನೆ, ನಮ್ಮನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನ್ನ ಮನೆ ಹಾಗೆ ನನ್ನ ಸಹೋದರರ ಅಂದ್ರೆ ಮಕ್ಕಳ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ ಅಂತ ಹೇಳ್ತಾ ಇದ್ರು. ಒಂದು ಅಶೋಕ್, ಶಿವಕುಮಾರ್ ಹಾಗೆ ಹರೀಶ್ ಕುಮಾರ್ ಇವರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಒಟ್ಟು ಮೈಸೂರಿನಲ್ಲಿ 3 ಮನೆ ಮತ್ತು ಒಂದ್ ಕಡೆ ನಮ್ಮ ಮನೆ ಮೇಲೆ ದಾಳಿ ಆಗಿದೆ ಅಂತ ಪುಟ್ಟರಾಜು ಅವರು ನ್ಯೂಸ್ 18 ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬೆಳಗ್ಗೆ 5 ಗಂಟೆಗೆ ಈ ಒಂದು ದಾಳಿ ಆಗಿದೆ ಅಂತ ಕೂಡ ಪುಟ್ಟರಾಜು ಅವರು ಮಾತನಾಡ್ತಾ ಇದ್ರು. ಇಲ್ಲಿ ಕೇವಲ ಮಂಡ್ಯ ಮಾತ್ರ ಅಲ್ಲ, ಹಾಸನದಲ್ಲೂ ಕೂಡ ದಾಳಿ ಮಾಡಲಾಗಿದೆ. ಹಾಸನದಲ್ಲಿ ಎಚ್ ಡಿ ರೇವಣ್ಣ ಅವರ ಇಲಾಖೆಯ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ನೋಡ್ತಾ ಇದೀವಿ ಜೆಡಿಎಸ್ ನ ಭದ್ರಕೋಟೆ, ಹಾಸನ ಮತ್ತು ಮಂಡ್ಯ ಈ ಎರಡೂ ಕಡೆ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ದಾಳಿ ಆಗಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ. ಹಾಸನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅದೇ ರೀತಿಯಾಗಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲದಾಗಿ ಹಾಸನದಲ್ಲಿ 10ಕ್ಕೂ ಹೆಚ್ಚು ಕಡೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸಚಿವ ಎಚ್ ಡಿ ರೇವಣ್ಣ ಆಪ್ತರಿಗೆ ಐಟಿ ಇಲಾಖೆ ಶಾಕ್ ಅನ್ನ ನೀಡಿದೆ. ಆಪ್ತ ಗುತ್ತಿಗೆದಾರರ ಒಂದು ಮನೆಗಳ ಮೇಲೂ ಕೂಡ ಐಟಿ ಇಲಾಖೆ ದಾಳಿಯನ್ನ ಮಾಡಿದೆ. ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತರಿಗೆ ಐಟಿ ಇಲಾಖೆ ಶಾಕ್ ಅನ್ನ ನೀಡಿದೆ. ಆಪ್ತ ಗುತ್ತಿಗೆದಾರರ ಮನೆಗಳ ಮೇಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಟ್ ಎ ಟೈಮ್ ಅಂದ್ರೆ ಏಕಕಾಲದಲ್ಲಿ ಮಂಡ್ಯ, ಹಾಸನ ಹಾಗೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ದಾಳಿಯನ್ನ ಮಾಡಲಾಗಿದೆ. ಅಶ್ವಥ್ ನಾರಾಯಣಗೌಡ, ನಾರಾಯಣ ರೆಡ್ಡಿ, ರಾಯಗೌಡರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಎಚ್ ಡಿ ರೇವಣ್ಣ ಅವರ ಆಪ್ತರಾಗಿದ್ದಾರೆ, ಆಪ್ತ ಗುತ್ತಿಗೆದಾರರು ಇವರೆಲ್ಲರೂ ಕೂಡ ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಚನ್ನರಾಯಪಟ್ಟಣದಲ್ಲೇ 6 ಕಾರುಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಆದಿಚುಂಚನಗಿರಿ ಕಾಲೇಜು ಪಕ್ಕದಲ್ಲಿರುವಂತಹ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ಅದು ಅಶ್ವಥ್ ನಾರಾಯಣ ಗೌಡ ಅವರ ಮನೆ. ಅಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಾಬಗ ಸಮುದ್ರ ರಸ್ತೆಯಲ್ಲಿರುವಂತಹ 2 ಗುತ್ತಿಗೆದಾರರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಆ 2 ಯಾರು ಅಂತ ನೋಡೋದಾದ್ರೆ ರಾಯಗೌಡ ಮತ್ತು ನಾರಾಯಣ ರೆಡ್ಡಿಯ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಕಳೆದ 30 ವರ್ಷಗಳಿಂದಲೂ ಕೂಡ ಇವರೆಲ್ಲರೂ ಕೂಡ ರೇವಣ್ಣ ಅವರ ಆಪ್ತರು, ಗುತ್ತಿಗೆದಾರರಾಗಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಯಿಂದ. ಎಸ್ ಅಶೋಕ್, ಇಲ್ಲಿ ರೇವಣ್ಣ ಅವರ ಆಪ್ತ ಗುತ್ತಿಗೆದಾರರ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ. ಎಷ್ಟೊತ್ತಿಗೆ ದಾಳಿ ಆಗಿದ್ದು, ಈಗ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ?
ಪೃಥ್ವಿ ಸುಮಾರು 10 ಕಾರ್ಗಳಲ್ಲಿ 10 ಇನೋವಾ ಕಾರ್ಗಳಲ್ಲಿ ಬಂದಿರುವಂತಹ ಐಟಿ ಇಲಾಖೆ ಅಧಿಕಾರಿಗಳು ರಾತ್ರಿ ಬೆಂಗಳೂರನ್ನ ತಡರಾತ್ರಿ 1 ಗಂಟೆಗೆ ಬಿಟ್ಟು ಹಾಸನಕ್ಕೆ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದಾರೆ. 5 ಗಂಟೆಗೆ ಬಂದು ಹಾಸನ ಜಿಲ್ಲೆಯಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಹಾಸನದ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರ ಲೋಕೋಪಯೋಗಿ ಇಲಾಖೆ ಕಚೇರಿ ಮೇಲೆ ದಾಳಿಯನ್ನ ಮಾಡಿ 2 ಕಾರ್ಗಳಲ್ಲಿ ಬಂದಿರುವಂತಹ ಸುಮಾರು 10 ಮಂದಿ ಅಧಿಕಾರಿಗಳು ವಿವಿಧ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಇದರ ಜೊತೆಗೆ ಚನ್ನರಾಯಪಟ್ಟಣ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿರುವಂತಹ ಅಧಿಚುಚ್ಚುಗಿರಿ ಪಕ್ಕದ ಅಧಿಚುಚ್ಚುಗಿರಿ ಕಾಲೇಜು ರಸ್ತೆಯ ಪಕ್ಕದಲ್ಲಿರುವಂತಹ ನಾರಾಯಣ ರೆಡ್ಡಿ ಮತ್ತು ಅಶ್ವಥ್ ನಾರಾಯಣ ಗೌಡ ಮತ್ತು ರಾಯಿ ಗೌಡ ಇವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಈ ಮೂವರು ಗುತ್ತಿಗೆದಾರರು ಏನಿದ್ದಾರೆ ಇವರು ಕಳೆದ 35 ವರ್ಷಗಳಿಂದಲೂ ಕೂಡ ಸಚಿವ ಎಚ್ ಡಿ ರೇವಣ್ಣ ಮತ್ತು ಜೆಡಿಎಸ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಸಚಿವ ಎಚ್ ಡಿ ರೇವಣ್ಣರಿಗೆ ಇಡೀ ಜಿಲ್ಲೆಯಾದ್ಯಂತ ಹಲವು ಕಾಮಗಾರಿಗಳೆಲ್ಲ ಗುತ್ತಿಗೆಯನ್ನು ಪಡೆದಿದ್ದಾರೆ. ಇದಲ್ಲದೆ ಇಡೀ ಕರ್ನಾಟಕ ರಾಜ್ಯದ ಹಲವೆಡೆ ಇವರು ಗುತ್ತಿಗೆಯನ್ನು ಪಡೆದಿರುವಂತದ್ದು. ಇವರ ಟರ್ನ್ ಓವರ್ ಕಡಿಮೆ ಅಂದ್ರೂ ಸುಮಾರು 5,000 ರಿಂದ 10,000 ಕೋಟಿಗೂ ಹೆಚ್ಚಿದೆ. ಒಬ್ಬೊಬ್ಬರ ಆದಾಯ 10,000 ಕೋಟಿಗೂ ಹೆಚ್ಚು ಆದಾಯ ಇರುವಂತದ್ದು. ಅದರಿಂದಾಗಿ ಐಟಿ ಇಲಾಖೆ ಈಗ ದಾಳಿಯನ್ನು ಮಾಡಿದೆ. ಜೊತೆಗೆ ಪ್ರಮುಖವಾಗಿ ಈಗ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಆ ದಾಳಿಯನ್ನು ಮಾಡಿರುವಂತದ್ದು ಭಾರಿ ಮಹತ್ವವನ್ನು ಪಡೆದಿದೆ. ನಾನೀಗ ಹಾಸನದ ಲೋಕೋಪಯೋಗಿ ಇಲಾಖೆ ಕಚೇರಿಯಲ್ಲಿ ಇದ್ದೇನೆ. ನನ್ನ ಹಿಂಭಾಗದಲ್ಲಿ ನೋಡುವುದು ಇದು ಹಾಸನದ ಲೋಕೋಪಯೋಗಿ ಇಲಾಖೆಯ ಕಚೇರಿ. ಇಲ್ಲಿ 2 ವಾಹನಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ಕಾರ್ನಲ್ಲಿ ಅಧಿಕಾರಿಗಳು ಅವರು ಬೆಳಗಿನ ತಿಂಡಿಯನ್ನ ತಿನ್ಲಿಕ್ಕೆ ಹೊರಗೆ ಹೋಗಿದ್ದಾರೆ. ಇನ್ನೊಂದು ಕಾರ್ನಲ್ಲಿ ಇಲ್ಲಿ ಇನೋವಾ ಕಾರ್ ಇಲ್ಲಿ ನಿಂತಿರುವಂತದ್ದನ್ನು ನಾವು ಗಮನಿಸಬಹುದು. KA01 AJ 7209 ಈ ಕಾರ್ನಲ್ಲಿ ಬಂದಿರುವಂತಹ ಅಧಿಕಾರಿಗಳು ಮತ್ತೊಂದು ಕಾರು ಬೆಂಗಳೂರಿಗೆ ತೆರಳಿದೆ. ಇದು ತಿಂಡಿಗೆ ತೆರಳಿದ್ದಾರೆ. ಓರ್ವ ಮಹಿಳಾ ಅಧಿಕಾರಿಗಳೇ ಮತ್ತೆ ಓರ್ವ ಪುರುಷ ಅಧಿಕಾರಿ ಇಬ್ಬರು ತಿಂಡಿಗೆ ತೆರಳಿದ್ರು. ಈಗ ಉಳಿದಂತೆ ಸುಮಾರು ಇನ್ನು 5-6ಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳಲ್ಲಿ ಒಳಗೆ ಕಚೇರಿ ಒಳಭಾಗದಲ್ಲಿ ಕಡತಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಮೇಲ್ಭಾಗದಲ್ಲಿ ನಾವು ನೋಡುವಂತದ್ದಾದ್ರೆ ಮೇಲ್ಭಾಗದಲ್ಲಿ ಆ ಕಚೇರಿ ತಾಂತ್ರಿಕ ಶಾಖೆ ಏನು ಕಾಣ್ತಾ ಇದೆ. ಲೋಕೋಪಯೋಗಿ ಇಲಾಖೆ ನಂಬರ್ 2 ವಿಶೇಷ ಉಪವಿಭಾಗ ಕಾಣ್ತಾ ಇದೆ. ಈ ಕಚೇರಿಯಲ್ಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಮಹತ್ವದ ದಾಖಲೆಗಳನ್ನ ಮಹತ್ವದ ಕಡತಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿನ ಹಾಸನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥರನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಈ ಭಾಗದಲ್ಲಿ ಒಳಭಾಗದಲ್ಲಿ ನಾವು ನೋಡುವಂತದ್ದಾದ್ರೆ ಅಲ್ಲೂ ಕೂಡ ಒಂದು ಕಚೇರಿ ಇರುವಂತದ್ದು ಲೆಕ್ಕಪತ್ರ ವಿಭಾಗದ ಕಚೇರಿ. ಈ 3-4 ಕಚೇರಿಗಳಲ್ಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ಹಲವು ಕಡತಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಹೋಗ್ತಾ ಇರೋ ದೃಶ್ಯವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇವರು ಕೆಂಪು ಬಣ್ಣದ ಟಿ ಶರ್ಟ್ ಹಾಕಿದ್ದಾರೆ. ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಅವರು ಇವರನ್ನು ಕೂಡ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರು ಕೂಡ ಐಟಿ ಇಲಾಖೆ ಅಧಿಕಾರಿ ಇಲ್ಲಿ ಹೋಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸಬಹುದು. ಐಟಿ ಇಲಾಖೆಯ ಪ್ರಮುಖ ಅಧಿಕಾರಿ ಇವರು ಒಟ್ಟು 2 ಅಧಿಕಾರಿಗಳು ಬಂದಿದ್ದಾರೆ. ಇವರನ್ನ ಕೆಂಪು ಬಣ್ಣದ ಟಿ ಶರ್ಟ್ ಹಾಕಿರುವಂತವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್, ಹಾಸನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಅವರು ಇಬ್ಬರು ಐಟಿ ಇಲಾಖೆ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಬೇರೆಡೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಸನದ PWD ಕಚೇರಿಯಿಂದ ಬೇರೆ ಕಡೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ವಿಚಾರಣೆನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿ ಕಾಮಗಾರಿಯನ್ನು ಮಾಡಿದ್ದೀರಿ, ಜೊತೆಗೆ ಯಾವ ಲೋಪ ಆಗಿದೆ ಜೊತೆಗೆ ಎಲ್ಲಿ ಯಾವ್ಯಾವ ಗುತ್ತಿಗೆಯಲ್ಲಿ ಕಾಮಗಾರಿಗಳನ್ನ ಮಾಡಿದ್ರಿ, ಅದರಲ್ಲಿ ಏನ್ ಲೋಪ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ 4G ಅನ್ನುವಂಥ ಕಾಮಗಾರಿಯನ್ನು ಮಾಡಿದ್ದಾರೆ. 4G ಕಾಮಗಾರಿ ಮಾಡುವಂತಹದ್ದು ತುರ್ತು ಸಂದರ್ಭದಲ್ಲಿ ಮಾತ್ರ, ಅಂದ್ರೆ ಸಿಎಂ ಬಂದಾಗ ಅಥವಾ ಪ್ರಧಾನಿಗಳು ಅಥವಾ ರಾಷ್ಟ್ರಪತಿಗಳು ಆಗಂತ ಸಂದರ್ಭದಲ್ಲಿ ತುರ್ತು ಕಾಮಗಾರಿ ಇಮಿಡಿಯೇಟ್ ಹಣವನ್ನ ರಿಲೀಸ್ ಮಾಡುವಂತದ್ದು, ಎಷ್ಟಾದ್ರೂ ಕೋಟಿಯನ್ನ ರಿಲೀಸ್ ಮಾಡಬಹುದು. ಇಲ್ಲಿ ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ವಿ ಹಾಸನದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಯಾವ ರೀತಿಯಾಗಿ ಶಾಕ್ ಅನ್ನ ನೀಡಲಾಗಿದೆ ಅಂತ. ಮತ್ತು ಒಂದ್ ಕಡೆ ಮಂಡ್ಯದಲ್ಲೂ ಕೂಡ CS ಪುಟ್ಟರಾಜು ಅವರಿಗೆ ಶಾಕ್ ಅನ್ನ ನೀಡಲಾಗಿದೆ. ಸಚಿವ CS ಪುಟ್ಟರಾಜು ಮನೆ ಮೇಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪಾಂಡವಪುರ ತಾಲೂಕಿನ ಚಿನ್ನಕುರಳಿಯಲ್ಲಿರುವಂತಹ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ನಕುರಳಿ, ಇದು CS ಪುಟ್ಟರಾಜು ಅವರ ಸ್ವಗ್ರಾಮ. ಈ ಒಂದು ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಐಟಿ ದಾಳಿ ವಿಷಯ ತಿಳಿದು ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. ಪುಟ್ಟರಾಜು ಅವರ ಬೆಂಬಲಿಗರು ಸಚಿವ ಪುಟ್ಟರಾಜು ಮನೆ ಬಳಿ 100 ಜನ ಸೇರ್ಕೊಂಡಿದ್ದಾರೆ. ಐಟಿ ದಾಳಿ ಹಿನ್ನೆಲೆಯಲ್ಲಿ ಪುಟ್ಟರಾಜು ಮನೆಗೆ ಜನಸಾಗರ ಈಗ ಬರ್ತಾ ಇರುವಂತದ್ದು. ಅವರ ಬೆಂಬಲಿಗರು ಜೆಡಿಎಸ್ನ ಕಾರ್ಯಕರ್ತರು ಪುಟ್ಟರಾಜು ಬೆಂಬಲಿಸಿ ಆಗಮಿಸ್ತಾ ಇದ್ದಾರೆ. ಆ ಒಂದು ಕ್ಷೇತ್ರದ ಜನ, ಆ ಒಂದು ಗ್ರಾಮದ ಜನ ಸಚಿವ ಪುಟ್ಟರಾಜು ಮನೆ ಬಳಿ 100 ಜನ ಈಗ ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಐಟಿ ದಾಳಿಯ ಹಿನ್ನೆಲೆಯಲ್ಲಿ ಪುಟ್ಟರಾಜು ಮನೆಗೆ ಜನಸಾಗರ, ಅಂದ್ರೆ 100 ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಏನಾಯ್ತೋ, ಏನ್ ಮಾಡ್ತಾ ಇದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು, ಯಾಕೆಂದ್ರೆ
ಒಂದ್ ರೀತಿಯಾಗಿ ಅಲ್ಲಿ ಈ CRPF ಯೋಧರೆಲ್ಲ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಆತಂಕ ಮತ್ತು ಒಂದ್ ಕಡೆ ಏನಾಗ್ತಾ ಇದೆ ಅನ್ನುವ ಕುತೂಹಲ ಕೂಡ ಇರುತ್ತೆ. ಯಾಕೆಂದ್ರೆ ನಾವು ಇಷ್ಟು ದಿನಗಳ ಕಾಲ ಈ ಬೆಂಗಳೂರಲ್ಲಿ ಅಥವಾ ಮೇನ್ ನಗರಗಳಲ್ಲಿ ನೋಡ್ತಾ ಇದ್ವಿ ಈ ಒಂದು IT ಇಲಾಖೆಯ ದಾಳಿಯನ್ನ ಒಂದು ಚಿಕ್ಕ ಹಳ್ಳಿಯಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿರುವಂತಹ ಜನರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಲ್ಲಿ IT ಇಲಾಖೆ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪುಟ್ಟರಾಜು ಅವರ ನಿವಾಸದ ಮುಂದೆ ಯಾವ ರೀತಿಯಾಗಿ ಅಲ್ಲಿನ ಆ ಊರಿನ ಜನ ಸೇರ್ಕೊಂಡಿದ್ದಾರೆ ಅಂತ ಒಂದ್ ಕಡೆ ಕುತೂಹಲ ಇದೆ, ಮತ್ತು ಒಂದ್ ಕಡೆ ಸಿಟ್ಟಿದೆ, ಮತ್ತು ಒಂದ್ ಕಡೆ ಏನಾಗ್ತಾ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದಾರೆ ಜನ. ಈಗ ಆಲ್ರೆಡಿ CS ಪುಟ್ಟರಾಜು ಅವರ ಮನೆ ಮೇಲೆ ದಾಳಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪುಟ್ಟರಾಜು ಅವರು ಕೂಡ ಒಳಗಡೆನೆ ಇದ್ದಾರೆ. ಈಗ ಆಲ್ರೆಡಿ ಎಕ್ಸ್ಕ್ಲೂಸಿವ್ ಆಗಿ News18 ಕನ್ನಡದ ಜೊತೆ ಕೂಡ ಫಸ್ಟ್ ಮೊದಲನೇದಾಗಿ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟರು. ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಪುಟ್ಟರಾಜು ಅವರ ನಿವಾಸದಲ್ಲಿ. ಸೊ ಹೀಗಾಗಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಚಿನಕುರ್ಳಿ ಗ್ರಾಮ ಏನಿದೆ ಪುಟ್ಟರಾಜು ಅವರ ಸ್ವಗ್ರಾಮ, ಆ ಒಂದು ಗ್ರಾಮದಲ್ಲಿ ಇರುವಂತಹ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ರಾಘವೇಂದ್ರ, ಈಗ ಆಲ್ರೆಡಿ CS ಪುಟ್ಟರಾಜು ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾನೆ ಇದೆ. ಇನ್ನು ಅವರ ಮನೆ ಮುಂದೆ ಯಾವ ರೀತಿಯಾಗಿ ಜನ ಸೇರ್ತಾ ಇದ್ದಾರೆ, ಕುತೂಹಲ ಒಂದ್ ಕಡೆ, ಕಾರ್ಯಕರ್ತರು ಒಂದ್ ಕಡೆ ಏನ್ ಕೇಳ್ತಾ ಇದ್ದಾರೆ, ಪುಟ್ಟರಾಜು ಅವರು ಏನ್ ಹೇಳ್ತಾ ಇದ್ದಾರೆ ಅವರಿಗೆಲ್ಲ ಅಂತ. ಖಂಡಿತವಾಗಿ ಪೃಥ್ವಿರಾಜ್, ಏನ್ ಇವತ್ತು ಬೆಳ್ಳಂಬೆಳಿಗ್ಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ CM ಆಪ್ತರಲ್ಲಿ ಬರೋದಂತಹ ಸಚಿವ ಪುಟ್ಟರಾಜು ಅವರ ಮನೆ ಮೇಲೆ ಈಗ IT ದಾಳಿ ನಡೆದಿರುವುದು ಇದಕ್ಕೂ ಕೂಡ ಏನು ಅವರ ಸ್ವಗ್ರಾಮ ಚಿನಕುರ್ಳಿ ಇದೆ, ಸ್ವಗ್ರಾಮ ಚಿನಕುರ್ಳಿಯಲ್ಲಿ ನಿಜಕ್ಕೂ ಅಲ್ಲಿನ ಜನತೆಯನ್ನ ಬೆಚ್ಚಿ ಬೀಳ್ತದೆ. ಜೊತೆಗೆ ಅವರು ಕೂಡ ಒಂದು ರೀತಿಯ ಆತಂಕಗೊಂಡಿರುವಂತದ್ದು. ಯಾಕೆಂದ್ರೆ ಇದೊಂದು ಕೂಡ ರಾಜಕಾರಣಿಯಿಂದಲೇ ಗುರುತಿಸಿಕೊಂಡು ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ತಿದ್ರು. ಆ ನಡುವೆ ಇದೀಗ ಅವರ ಮೇಲೆ ದಾಳಿ ನಡೆದಿರುವಂತದ್ದು ಇಲ್ಲಿ ಜನರಿಗೆ ಒಂದು ರೀತಿಯಾಗಿ ಆತಂಕ ಸೃಷ್ಟಿಸುವುದು. ಈಗಾಗಲೇ ಕೂಡ ಏನು ಅವರ ಮನೆ ಮುಂದೆ ಸುಮಾರು ಒಂದು 7-8 ಜನ CRPF ಯೋಧರಂತೆ ಸುಮಾರು 10ರಿಂದ 15 ಅಧಿಕಾರಿಗಳ ತಂಡ ಈಗ ಏನು ಅವರ ಮನೆಯಲ್ಲಿ ಶೋಧನೆ ಕಾರ್ಯ ಮಾಡ್ತಾ ಇದ್ದಾರೆ. ಇದರಿಂದ ಆತಂಕ ಬಂದಂತಹ ಆ ಊರಿನ ಗ್ರಾಮಸ್ಥರು ಅವರ ಮನೆ ಮುಂದೆ ಸಾಕಷ್ಟು ಜಮಾವಣೆಗೊಂಡಿದ್ದಾರೆ. ಮತ್ತೆ ಏನು ಸಚಿವರಿಗೆ ಮುಂದೆ ಈ ಆತಂಕದಲ್ಲಿರುವ ಸಚಿವರಿಗೆ ಒಂದು ರೀತಿಯಾಗಿ ಧೈರ್ಯ ತುಂಬುವಂತ ಕೆಲಸ ಮಾಡ್ತಿದ್ದಾರೆ. ಆ ಎಲ್ಲರಿಗೂ ಕೂಡ ಸಚಿವರು ಕೂಡ ಯಾವುದೇ ರೀತಿಯಾಗಿ ಕಾರ್ಯಕರ್ತರಿಗೂ ಕೂಡ ಏನೂ ಕೂಡ ಗೊಂದಲ ಮಾಡ್ಕೋಬೇಡಿ, ಎಲ್ಲೂ ಕೂಡ ಕಾನೂನು ಪ್ರಕಾರದಲ್ಲಿ ನಡೀತಾ ಇದೆ, ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಿದ್ದಾರೆ. ಜೊತೆ ಇದರ ನಡುವೆ ಕೂಡ ಅವರು ಏನು ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳಿದ್ರೆ ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ಸಚಿವರ ಪರವಾಗಿ ನಿಂತ್ಕೊಂಡು ಅಂದ್ರೆ ತಮ್ಮೂರ ಮೇಲೆ ಯಾವುದೇ ರೀತಿಯಾಗಿ ಅಕ್ರಮ ಎಸಗಿಲ್ಲ, ಇವರು ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೇಳ್ತಿರುವಂತದ್ದು ಪುಟ್ಟರಾಜ್. ಸರ್ ರಾಘವೇಂದ್ರ, ಈ ಒಂದು ದಾಳಿ ಆದಂತ ಸಂದರ್ಭದಲ್ಲಿ ಪುಟ್ಟರಾಜು ಅವರ ಮನೆಯವರೆಲ್ಲರೂ ಕೂಡ ಇದ್ರ ಅಥವಾ ಪುಟ್ಟರಾಜು ಅವರು ಆಮೇಲೆ ಬಂದಿದ್ದ, ಏನು ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಖಂಡಿತವಾಗಿ ಏನು ಸುಮಾರು 5-15 ಗಂಟೆಗೆ ಬಂದಂತ ಏನು ಈ CRPF ಅಧಿಕಾರಿಗಳ ತಂಡ ಸುಮಾರು 3-4 ವಾಹನಗಳಲ್ಲಿ ಬಂದು ಅವರ ಮನೆ ಮುಂದೆ ವಾಹನ ನಿಲ್ಸಿದೆ. ಅದೇ ತರ ನಿದ್ದೆ ಮುಂಪಲ್ಲಿದ್ದಂತ ತಂಡಕ್ಕೆ ಮಂದು ಮನೆಯ ಬಾಗಿಲು ಹೆಚ್ಚಿಸಿದಂತೆ ಅವರ ಮನೆಯಲ್ಲಿ ಏನಿದ್ದಂತಹ ಅವರ ಇವು ಅವರ ಮಿಸಸ್ಸು ಹಾಗೂ ಇನ್ನಿತರ ಸಂಬಂಧಿಕರು ಮೊದಲು ಅವರನ್ನ ಕರೆದು ವಿಚಾರಿಸಿದ್ದಾರೆ. ಅವ್ರ ನಂತರ ತಾವು ಈಗ IT ಅಧಿಕಾರಿಗಳನ್ನು ಹೇಳಿದ ನಂತರ ಅವರನ್ನ ಕರೆದು ಒಂದು ವಿಪರ್ಜಿಸುವಂತ ಕೆಲಸವನ್ನು ಮಾಡಿ ಅವರಿಗೂ ಕೂಡ ಕಾಫಿಯನ್ನು ಕೊಟ್ಟು ನಂತರ ಅವರಿಗೆ ಒಂದು ಮನೆಯನ್ನ ಸೆಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇದೆಲ್ಲವನ್ನು ನೋಡ್ತಾ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಈ ಒಂದು ಸಚಿವರ ಮೇಲೆ ದಾಳಿ ನಡೆಸಿರುವಂತದ್ದು ಇಲ್ಲಿನ ಜನರಿಗೆ ಒಂದು ರೀತಿ ಕಂಗಾಲನ್ನ ಉಂಟು ಮಾಡಿದ್ರೆ ಸಚಿವರನ್ನು ಎಲ್ಲೋ ಒಂದು ಕಡೆ ಇದು ಒಂದು ರಾಜಕೀಯ ಪ್ರೇರಿತ ದಾಳಿ. ಯಾಕೆ ನಿನ್ನೆ ಸಂಜೆ ಅಷ್ಟೇ CM ಕುಮಾರಸ್ವಾಮಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು, ಬೆಳಿಗ್ಗೆ 5 ಗಂಟೆಗೆ ರಾಜ್ಯದಲ್ಲಿ IT ದಾಳಿ ನಡೆಯುತ್ತೆ ಅಂತ. ಆದ್ರೆ ಇವಾಗ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ. ಅದೇ ರೀತಿಯಾಗಿ JDS ನಾಯಕರಾಗಿರುವಂತಹ ಪುಟ್ಟರಾಜನ ಮೇಲೆ ದಾಳಿ ನಡೆದಿರೋದು ನಿಜಕ್ಕೂ ಕೂಡ ಆ ಪಕ್ಷದಲ್ಲಿ ಒಂದು ರೀತಿ ಆತಂಕ ಸೃಷ್ಟಿ ಮಾಡುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.